ಲಾರ್ಡ್. ದೇವರ ಮಹಾಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಮ್ಮ ದೇವರು ಒಳ್ಳೆಯವರು ಮತ್ತು ಒಳ್ಳೆಯದನ್ನೇ ಮಾಡುವವರಿದ್ದಾರೆ. ಪ್ರಿಯರೇ, ಈ ದಿನದ ವಾಕ್ಯವನ್ನ ನಾವು ಧ್ಯಾನಿಸೋಣ. ಪೇತ್ರನು ಬರೆದ ಮೊದಲನೆಯ ಪತ್ರಿಕೆ 1ನೇ ಅಧ್ಯಾಯ ಅದರ 15 ಮತ್ತು 16ನೇ ವಚನವನ್ನ ನಾವು ಓದಿಕೊಳ್ಳೋಣ. ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ವಿಧೇಯರಿಗೆ ತಕ್ಕಂತೆ ನಿಮ್ಮ ಎಲ್ಲ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರಿ. ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಬೇಕೆಂದು ಬರೆದದೇ ಅಲ್ಲ. ಪ್ರೀತಿಯ ದೇವಜನರೇ, ನಮ್ಮ ದೇವರು ಪರಿಶುದ್ಧನಾಗಿರುವುದರಿಂದ ತನ್ನ ಮಕ್ಕಳಾಗಿರುವಂಥ ನಾವು ಕೂಡ ಪರಿಶುದ್ಧರಾಗಬೇಕೆಂಬುದಾಗಿ ಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿದೆ. ಆದರೆ ಇವತ್ತು ಎಷ್ಟೋ ಜನ ದೈವ ಮಕ್ಕಳಾಗಿದ್ದರೂ ಕೂಡ ಅವರು ದೇವರನ್ನ ಕಂಡುಕೊಂಡಿದ್ದರೂ ಕೂಡ ಎಷ್ಟೋ ಜನರು ಸುಳ್ಳನ್ನು ಆಡುವವರಾಗ್ತಾರೆ. ಎಷ್ಟೋ ಜನರು ಸಭೆಗೆ ಹೋಗುವವರಾಗಿದ್ದರೂ ಕೂಡ ಇನ್ನೊಬ್ಬರಿಗೆ ಮೋಸವನ್ನ ಮಾಡುವವರಿದ್ದಾರೆ, ಇನ್ನೊಬ್ಬರಿಗೆ ಅನ್ಯಾಯ ಮಾಡುವವರಿದ್ದಾರೆ, ಅಕ್ರಮವಾಗಿ ಏನ್ ಮಾಡ್ತಾರೆ, ಲಂಚವನ್ನ ಪಡೆದುಕೊಳ್ಳುವವರಿದ್ದಾರೆ. ಆದರೆ ಪ್ರೀತಿಯ ದೇವಜನರೇ, ನಾವು ಪಾಪಿಗಳಾಗಿ ಇರದೆ ಆತನ ಒಂದು ರಕ್ಷಣೆಯ ಮಾರ್ಗದಲ್ಲಿ ಬಂದಿರುವಾಗ ದೇವರು ನಮ್ಮ ಎಲ್ಲ ಪಾಪವನ್ನೆಲ್ಲ ಹೊತ್ತುಕೊಂಡು ಆತನು ನಮ್ಮ ಪಾಪಗಳಿಗೋಸ್ಕರವಾಗಿ ನಮ್ಮ ಪಾಪವನ್ನು ಪರಿಹರಿಸಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿರುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಅಂಥ ಒಂದು ಪರಿಶುದ್ಧ ಮಾರ್ಗದಲ್ಲಿ ನಡೆದನು. ಅದೇ ರೀತಿಯಾಗಿ ನಾವು ಕೂಡ ನಮ್ಮ ಎಲ್ಲ ನಡವಳಿಕೆಯಲ್ಲಿ ನಾವು ನಡೆಯುವಂಥ ಪ್ರತಿಯೊಂದು ದಾರಿಗಳಲ್ಲಿ ಅಥವಾ ನಮ್ಮ ಜೀವಿತ ಕಾಲವೆಲ್ಲ ನಾವು ಪರಿಶುದ್ಧರಾಗಿ ಜೀವಿಸಬೇಕೆಂಬುದಾಗಿ ದೇವರ ಚಿತ್ತವಾಗಿದೆ. ಪ್ರಿಯರೇ, ಆದರೆ ಇವತ್ತು ನಾವೇನ್ ಮಾಡ್ತೇವೆ, ದೇವರನ್ನ ಕಂಡುಕೊಂಡಿದ್ದರೂ ಕೂಡ ಅನೇಕ ಕೆಟ್ಟ ಕಾರ್ಯಗಳನ್ನ ಮಾಡ್ತೇವೆ ಅಥವಾ ಅನೇಕ ಅಪನಂಬಿಕೆಯಲ್ಲಿ ನಾವು ಒಳಗಾಗ್ತೇವೆ ಅಥವಾ ದೇವರನ್ನ ನಾವೇನ್ ಮಾಡ್ತೇವೆ, ದೂಷಿಸ್ತೇವೆ. ದೇವರನ್ನ ನಾವೇನ್ ಮಾಡ್ತೇವೆ, ದೇವರ ಮನಸ್ಸನ್ನ ನಾವೇನ್ ಮಾಡ್ತೇವೆ, ನೋಯಿಸುವವರಾಗಿದ್ದೇವೆ. ಪ್ರಿಯರೇ, ಆದರೆ ಹಾಗೆ ಮಾಡದೆ ಸತ್ಯವೇದದಲ್ಲಿ ಇನ್ನೊಂದು ಕಡೆ ಇದೆ, ಯಾವನು ಪರಿಶುದ್ಧತೆ ಇಲ್ಲದೆ ದೇವರನ್ನ ಕಾಣುವುದಕ್ಕೆ ಅಸಾಧ್ಯ ಎಂಬುದಾಗಿ. ಪ್ರೀತಿಯ ದೇವಜನರೇ, ಆದಷ್ಟು ನಾವೇನ್ ಮಾಡಬೇಕು, ಎಲ್ಲ ಒಂದು ವಿಚಾರಗಳಲ್ಲಿಯೂ ಅಥವಾ ಎಲ್ಲ ಒಂದು ಕೆಲಸ ಕಾರ್ಯಗಳಲ್ಲೂ ನಾವೇನ್ ಮಾಡಬೇಕು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಯಾವ ರೀತಿಯಾಗಿ ಪರಿಶುದ್ಧನಾಗಿ ಜೀವಿಸಿದನೋ ಅದೇ ರೀತಿಯಾಗಿ ನಾವು ಕೂಡ ಪರಿಶುದ್ಧರಾಗಿ ಜೀವಿಸಲಿಕ್ಕೆ ಪ್ರಯತ್ನಿಸೋಣ. ಪ್ರಿಯರೇ, ಈ ವಾಕ್ಯವನ್ನು ಹಿಡಿದಿಟ್ಟು ನೀವು ಪ್ರಾರ್ಥನೆ ಮಾಡಿರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ನಿಮ್ಮೊಂದಿಗಿರಲಿ. ಆಮೆನ್.